ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಆಗಸ್ಟ್ 28ನೇ ತಾರೀಕು ಶ್ರಾವಣ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ನಂತರ ಈ ಕೆಲವೊಂದು ರಾಶಿಯಲ್ಲಿ ಕುಬೇರ ಯೋಗದ ವಿಶೇಷ ಕೃಪೆ ಅನ್ನೋದು ಸಿಗುತ್ತದೆ. ಅವರ ಜೀವನದಲ್ಲಿ ಒಂದು ಶುಭ ಪ್ರಯೋಗ ಅನ್ನೋದಾಗುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ವೃಷಭ ರಾಶಿ. ಬಹಳ ದಿನಗಳಿಂದ ನಿಂತಿದ್ದಂತಹ ಕೈ ಇವಾಗ ಕೈ ಸೇರಲಿದೆ. ವ್ಯಾಪಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಆದಾಯ ಅನ್ನೋದು ಹೆಚ್ಚಳವಾಗುತ್ತದೆ. ಹೊಸ ಆಸ್ತಿ ಅಥವಾ ಹೂಡಿಕೆಯ ಶುಭ ಸುದ್ದಿ ಅನ್ನೋದು ಕೇಳ್ತೀರಾ. ಎರಡನೇ ರಾಶಿಯಾಗಿ ಸಿಂಹ ರಾಶಿ. ಗೌರವ, ಅಧಿಕಾರ ಮತ್ತು ಹಣಕಾಸಿನಲ್ಲಿ ಬೆಳವಣಿಗೆ ಅನ್ನೋದು ಕಾಣ್ತೀರಾ. ನಿಮಗೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂತಹ ಸಮಯ ದೊರಕಿದೆ. ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಮೂರನೇ ರಾಶಿಯಾಗಿ ಮಕರ ರಾಶಿ. ಹಣದ ತೊಂದರೆ ನಿಧಾನವಾಗಿ ಕಡಿಮೆ ಆಗುತ್ತದೆ. ಹೊಸ ಆದಾಯದ ಮೂಲ ಸಿಗುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಾಲ್ಕನೇ ರಾಶಿಯಾಗಿ ಮೀನ ರಾಶಿ. ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುವಂತಹ ಸಾಧ್ಯತೆ ಇದೆ. ಹಳೆಯ ಸಮಸ್ಯೆಗಳು ನಿಮಗೆ ಪರಿಹಾರ ಆಗುತ್ತದೆ. ದೇವರ ಕೃಪೆಯಿಂದಾಗಿ ಹಣದ ಅವಕಾಶ, ನಿಮ್ಮ ತೊಂದರೆ ಎಲ್ಲ ವಿಮುಕ್ತಿ ಆಗುವಂತಹ ಸಾಧ್ಯತೆ ಇದೆ. ಈ ಎಲ್ಲ ರಾಶಿಯವರು ಮಹಾಲಕ್ಷ್ಮಿ ಹಾಗೂ ಕುಬೇರ ಮಂತ್ರವನ್ನ ಅಥವಾ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ, ಶಿವನ ದರ್ಶನವನ್ನ ಮಾಡಿ, ಅನ್ನದಾನವನ್ನ ಮಾಡಿದರೆ ಇನ್ನಷ್ಟು ಗುರುಬಲ ನಿಮಗೆ ಹೆಚ್ಚಳವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಕುಬೇರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದ.